ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರುಕಟ್ಟೆ ಈ ಒಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ನಾನು ನಿಮಗೆ ಹೇಳಿದ್ದೆ ಈರುಳ್ಳಿ ರೇಟು ಮತ್ತು ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇವತ್ತು ಶುಂಠಿ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು. ಶುಂಠಿ ರೇಟು ತುಂಬಾ ಜಾಸ್ತಿ ಆಗಿದೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಜೊತೆಗೆ ಬೆಳ್ಳುಳ್ಳಿ ರೇಟು ಮತ್ತು ಈರುಳ್ಳಿ ರೇಟು ಕೂಡ ಜಾಸ್ತಿನೇ ಇದೆ ಇವತ್ತಿನ ದಿನ. ಅದನ್ನು ಕೂಡ ನೀವು ನೋಡಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 11/6/2026. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ತುಂಬ ಮಾಹಿತಿ ಇರುತ್ತೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇದು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ ಆಗಿದೆ. 8 ರೂಪಾಯಿಗೆ 1 kg, 800 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, ಕೇವಲ 8 ರೂಪಾಯಿಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ಸಿಗ್ತಾ ಇದೆ. ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದರೆ ಸೊ ನಿಮಗೆ ಬೇಕಾಗಿರುವಂತಹ ಆಲೂಗಡ್ಡೆ, ಈರುಳ್ಳಿ, ಶುಂಠಿನ ಕೊಂಡ್ಕೊಂಡು ಹೋಗಬಹುದು. ನೋಡಬಹುದು, ಆಲೂಗಡ್ಡೆಗಳನ್ನ ಗಮನಿಸ್ಕೋಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 11 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿನ ಚೆಕ್ ಮಾಡ್ಕೊಳ್ಳಿ. ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಸೊ ಕಾಲ್ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು, ಅಥವಾ ಅದೇ ನಂಬರ್ಗೆ ನೀವು ವಾಟ್ಸಪ್ ಕೂಡ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 12 ರೂಪಾಯಿ kg ಇದೆ. 1200 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡ್ಬೋದು, ಇದು ಸೈಜ್ ಕೂಡ ಚೆನ್ನಾಗಿದೆ. 1200 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು. ಹಾಗೆಯೇ 50 kg ಬ್ಯಾಗ್ ಕೂಡ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು. ವಿಡಿಯೋನ ನೋಡ್ತಾನೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, 16 ರೂಪಾಯಿಗೆ 1 kg ಆಲೂಗಡ್ಡೆ ಸಿಗ್ತಾ ಇದೆ. ಇದು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆಯೇ ಚಿಪ್ಸ್ ಆಲೂಗಡ್ಡೆ ಕೂಡ ನಿಮಗೆ ಅವೈಲೇಬಲ್ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಏನೇ ಡೌಟ್ ಇದ್ರೂ ಕೂಡ ನೀವು ಕಾಲ್ ಮಾಡಿ ಅಥವಾ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಒಂದು ಡೌಟನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಕೇವಲ 6, 7, 8 ಈ ರೇಂಜಲ್ಲಿ ನಿಮಗೆ ಆಲೂಗಡ್ಡೆ ರೇಟು ಶುರುವಾಗುತ್ತೆ. ಹಾಗೆಯೇ ಒಳ್ಳೆ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ತಂದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ. ಅಂದರೆ 16, 18 ಈ ರೇಂಜಲ್ಲೆಲ್ಲ ಆಲೂಗಡ್ಡೆ ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ಸಿಗುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟಿಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಶುಂಠಿ ಬೆಲೆ ನಿಮಗೆ ಹೇಳಿದ್ದೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 38 ರೂಪಾಯಿ kg ಇದೆ. 3800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಅದೇ ನಿಮಗೆ 60 kg ಬ್ಯಾಗ್ ಬೇಕು ಅಂದರೆ 2300 ರೂಪಾಯಿ ಆಗುತ್ತೆ. ನೋಡ್ಬೋದು ಯಾವ ರೀತಿ ಸೈಜ್ ಇದೆ ಅನ್ನೋದು. ಇದಕ್ಕೇ ನಿಮಗೆ ಈ ರೇಟ್ ಸಿಗ್ತಾ ಇದೆ 3800 ರೂಪಾಯಿಗೆ 1 ಕ್ವಿಂಟಲ್ಲು. ಅಂದರೆ ಲೆಕ್ಕ ಹಾಕಿ, ಚಿಕ್ಕ ಸೈಜ್ಗೆ ಈ ರೇಟ್ ಹೋದರೆ ಒಳ್ಳೆ ಸೈಜ್ಗಳಿಗೆಲ್ಲ ಏನು ರೇಟ್ ನಡೀತಿದೆ ಅಂತ ಹೇಳಿ. ಇದು 75 ರೂಪಾಯಿಗೆ 1 kg 2500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಅದೇ ನಿಮಗೆ 60 kg ಬ್ಯಾಗಿಗೆ 4500 ರೂಪಾಯಿ ಆಗುತ್ತೆ. ಶುಂಠಿ ಬೆಳೆದಿರುವಂತಹ ರೈತರಿಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಯಾಕಂದರೆ ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇವಾಗ. ಇದು 83 ರೂಪಾಯಿ kg ಇದೆ. 8300 ರೂಪಾಯಿ ಆಗುತ್ತೆ ಕ್ವಿಂಟಲು. 5000 ರೂಪಾಯಿ ಆಗುತ್ತೆ ನಿಮಗೆ 60 kg ಬ್ಯಾಗಿಗೆ. 83 ರೂಪಾಯಿಗೆ 1 kg. ಎಲ್ಲಿ ಹೋಗಿದೆ ನೋಡಿ ಶುಂಠಿ ರೇಟು. ತುಂಬ ದಿನದಿಂದ ಜನ ಎಲ್ಲ ಕಾಯ್ತಾ ಇದ್ರಿ ಶುಂಠಿ ರೇಟು ಈಗ ಜಾಸ್ತಿ ಆಗತ್ತಾ ಅಂತ ಹೇಳ್ಬಿಟ್ಟು. 83 ರೂಪಾಯಿ, 8000 ರೂಪಾಯಿ, 9000 ರೂಪಾಯಿ ನೋಡಬಹುದು ಇದು ಕ್ವಿಂಟಲ್ಲು. 91 ರೂಪಾಯಿಗೆ 1 kg, 9100 ರೂಪಾಯಿಗೆ 1 ಕ್ವಿಂಟಲ್ಲು. 9100 ರೂಪಾಯಿಗೆ 1 ಕ್ವಿಂಟಲ್ಲು. 5500 ರೂಪಾಯಿಗೆ 60 kg ಬ್ಯಾಗು ಸಿಗತ್ತೆ. ಅಂದರೆ ಎಷ್ಟು ರೇಟ್ ಜಾಸ್ತಿ ಆಗಿದೆ ನೋಡಬಹುದು. ಶುಂಠಿ ಬೆಳೆದಿರುವಂತಹ ರೈತರು ಆದಷ್ಟು ಬೇಗನೆ ಶುಂಠಿ ತಂದು ವ್ಯಾಪಾರನ ಮಾಡಿ. ಇವಾಗ 98 ರೂಪಾಯಿಗೆ 1 kg, 9800 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು 1 ಕ್ವಿಂಟಲ್ಗೆ 9800 ರೂಪಾಯಿ ಆಗುತ್ತೆ. 60 kg ಬ್ಯಾಗಿಗೆ 5900 ರೂಪಾಯಿ ಆಗುತ್ತೆ. ನೋಡ್ಬೋದು ಶುಂಠಿ ರೇಟು. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಸ್ಕಿಪ್ ಆದರೆ ನಿಮಗೆ ಕ್ಲಿಯರಾಗಿ ಮಾಹಿತಿ ಸಿಗಲ್ಲ. ಆ್ಯಂಡ್ ಡೈಲಿ ನಿಮಗೆ ನಾವು ಏನೇನು ರೇಟ್ ಹಾಕ್ತಿದ್ದೀವಿ ಅನ್ನೋದು ಅಪ್ಡೇಟ್ ಸಿಗಲ್ಲ. ಸೊ ನಿಮಗೆ ಆದಷ್ಟು ಜನ ವಿಡಿಯೋನ ಕೂತ್ಬಿಟ್ಟು ನೀಟಾಗಿ ನೋಡ್ಕೊಳ್ಳಿ ರೈತರು. ಇದು 100 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 10,000 ರೂಪಾಯಿ ಆಗುತ್ತೆ. ಅದೇ ನಿಮಗೆ 60 kg ಬ್ಯಾಗಿಗೆ 600 ರೂಪಾಯಿ ಆಗುತ್ತೆ.
ಆದಷ್ಟು ಶುಂಠಿ ರೇಟುಗಳನ್ನ ತಿಳ್ಕೊಂಡು ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ಹೋಗ್ತಾ ಇದೆ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ 10,000 ರೂಪಾಯಿಗೆ ಒಂದು ಕ್ವಿಂಟಲ್ ಶುಂಠಿ ಸಿಗ್ತಾ ಇದೆ. ಸೊ ನೀವೇನಾದರೂ ಶುಂಠಿನ ಬೆಳೆದಿದ್ದು ರೈತರು ರೆಡಿ ಇದ್ದಲ್ಲಿ, ಕಿತ್ತು ವ್ಯಾಪಾರನ ಮಾಡೋಕ್ಕೆ ರೆಡಿ ಇದ್ದಲ್ಲಿ ಬೇಗನೆ ತಂದು ವ್ಯಾಪಾರನ ಮಾಡಿ. ಒಳ್ಳೆ ರೇಟು ಸಿಗ್ತಾ ಇದೆ. ಶುಂಠಿ ಬೆಳೆದಿರುವಂತಹ ರೈತರು ತಕ್ಷಣವೇ ನೀವು ನಿಮ್ಮ ಒಂದು ಏನು ಸಮಸ್ಯೆ ಇದೆಯೋ ಅದನ್ನೆಲ್ಲ ಬಗೆಹರಿಸ್ಕೊಳ್ಬಹುದು. ಯಾಕಂದರೆ ಈ ರೇಟಲ್ಲಿ ಕೊಟ್ಟರೆ ಒಳ್ಳೆ ದುಡ್ಡೇ ಸಿಗತ್ತೆ ನಿಮಗೆ. ಏನಿಲ್ಲ, ನೀವು ವೇಸ್ಟ್ ಶುಂಠಿ ಅಂತ ಬಿಸಾಕಿರೋದನ್ನ ನೀವು ಎತ್ಕೊಂಡು ಬಂದು ವ್ಯಾಪಾರ ಮಾಡಿದ್ರೂ ಕೂಡ ನಿಮಗೆ 3,000 ರೂಪಾಯಿ 4,000 ರೂಪಾಯಿ ಸಿಗ್ತಾ ಇದೆ ಇವಾಗ ಶುಂಠಿಗೆ. ಅಂದರೆ ನಿಮಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಹಲ್ಲೆ ಇದ್ದಲ್ಲಿ ನೀವು ತಂದು ವ್ಯಾಪಾರನ ಮಾಡೋದ್ರಿಂದ ಒಳ್ಳೆ ರೇಟೇ ಸಿಗತ್ತೆ. 8,000 ರೂಪಾಯಿ 9,000 ರೂಪಾಯಿ 10,000 ರೂಪಾಯಿ ತನಕನೂ ಒಂದು ಕ್ವಿಂಟಲ್ ಶುಂಠಿಗೆ ರೇಟು ಇವಾಗ ನಡೀತಾ ಇದೆ. ಸೊ ಆದಷ್ಟು ಬೇಗ ಶುಂಠಿ ಬೆಳೆದಿರುವಂತಹ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡು ಶುಂಠಿನ ತಂದು ನೀವು ವ್ಯಾಪಾರನ ಮಾಡಬಹುದು. ದಾಸನಪುರ ಮಾರ್ಕೆಟು ಮತ್ತು ಯಶವಂತಪುರ ಮಾರ್ಕೆಟು ಎರಡೂ ಕಡೆನೂ ಮಾರ್ಕೆಟ್ ಓಪನ್ ಇರುತ್ತೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 130 ರೂಪಾಯಿಗೆ 1 kg, 130 ರೂಪಾಯಿಗೆ kg ಸಿಗ್ತಾ ಇದೆ. ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ನೋಡಬಹುದು. ಇದಕ್ಕೇನೆ 130 ರೂಪಾಯಿ kg ಸಿಗ್ತಾ ಇದೆ. ಬೆಳ್ಳುಳ್ಳಿ ರೇಟು ಜಾಸ್ತಿನೇ ಇದೆ. ಬೆಳ್ಳುಳ್ಳಿ ರೇಟ್ ಏನೂ ಕಡಿಮೆ ಆಗಿಲ್ಲ. ಇದು 135 ರೂಪಾಯಿಗೆ ಈ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡ್ಕೊಳ್ಳಿ, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಕೂಡ ಆದಷ್ಟು ಬೇಗನೆ ವ್ಯಾಪಾರನ ಮಾಡಿ ಮಾರ್ಕೆಟಿಗೆ ತಗೊಂಡು ಬಂದು ಒಳ್ಳೆ ರೇಟ್ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿ 160 ರೂಪಾಯಿಗೆ 1 kg ಹಿಮಾಚಲ್ ಬೆಳ್ಳುಳ್ಳಿ ನೋಡಬಹುದು. ನೋಡಿಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ. ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಇವಾಗ. ಎಲ್ಲದ್ರ ಮೇಲೂ ರೇಟ್ ಜಾಸ್ತಿ ಆಗಿದೆ. ಬೆಳ್ಳುಳ್ಳಿ, ಶುಂಠಿ, ಪ್ರತಿಯೊಂದ್ರ ಮೇಲೂ ರೇಟ್ ಜಾಸ್ತಿ ಆಗಿದೆ. ಈರುಳ್ಳಿ ರೇಟು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ರೈತರು ತುಂಬ ಇಂಪಾರ್ಟೆಂಟ್ ಆಗಿತ್ತು. ರೈತರಿಗೆ ರೇಟ್ ಜಾಸ್ತಿ ಆಗೋದು ಇವಾಗ ಸದ್ಯದಲ್ಲಿ ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿದೆ. ಆದಷ್ಟು ಬೇಗನೆ ನೀವು ಒಂದು ಒಳ್ಳೆ ರೇಟಿಗೆ ಮಾರಿ, ನೀವು ನಿಮ್ಮ ನಿಯರ್ ಬೈ ಇರುವಂಥ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ತೊಗೊಂಡು ಬನ್ನಿ. ಯಶವಂತಪುರ ಮಾರ್ಕೆಟ್ನಲ್ಲೂ ಕೂಡ ವ್ಯಾಪಾರನ ಮಾಡ್ಬೋದು. ಬೇರೆಯವರಿಗೆ ಕೊಟ್ಬಿಟ್ಟು ಯಾಮಾರಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಮನೆ ಹತ್ರನೇ ಬಂದು ಅಥವಾ ನಿಮ್ಮ ಅಂಗಡಿಗಳಲ್ಲಿ ಬಂದು ವ್ಯಾಪಾರನ ಮಾಡ್ಕೊಳ್ತಾರೆ. ಆವಾಗ ನೀವು ಮೋಸ ಹೋಗಬಹುದು. ಅದಕ್ಕಿಂತ ಡೈರೆಕ್ಟಾಗಿ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ RMCಗೆ ತಗೊಂಡು ಬಂದರೆ ನಿಮಗೆ ಅದು ಗೌರ್ಮೆಂಟ್ ಕಡೆಯಿಂದ ಏನು ಒಂದು ರೇಟು ಫಿಕ್ಸ್ ಆಗಿರುತ್ತೋ ಆ ರೇಟು ನಿಮಗೆ ಸಿಗತ್ತೆ. ಸೊ ಆಲ್ರೆಡಿ ನಾವೀಗ ಅಪ್ಡೇಟ್ ಮಾಡ್ತಾನೇ ಇದ್ದೀವಿ ಏನೇನು ರೇಟ್ ಹೋಗ್ತಾ ಇದೆ ಅನ್ನೋದನ್ನ. ಸೊ ಗಮನಿಸ್ಬಿಟ್ಟು ನೀವು ಕೂಡ ತಗೊಂಡು ಬರಬಹುದು ಯಶವಂತಪುರ ಮಾರ್ಕೆಟ್ಗೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಹಾಗೆ ವಿಡಿಯೋನ ನೋಡಿದ ತಕ್ಷಣವೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಒಳ್ಳೆ ಮಾಹಿತಿ ಇರುತ್ತೆ, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ kg ಇದೆ. 1,400 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಆ್ಯಂಡ್ ಕಲರ್ ಯಾವ ರೀತಿ ಇದೆ ಅಂತ ಗಮನಿಸ್ಕೋಬೇಕಾಗತ್ತೆ. ಡ್ರೈ ಆಗಿದೆಯೋ ಆಗಿಲ್ವೋ ಪ್ರತಿಯೊಂದು ಗಮನಿಸ್ಬಿಟ್ಟು ಗ್ರಾಹಕರು ಕೊಂಡ್ಕೊಳ್ಬೇಕಾಗತ್ತೆ. ರೈತರು ನೀವು ಬೆಳೆದಿರುವಂತಹ ಬೆಳೆಗಳನ್ನ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ, ರೇಟು ಕೂಡ ಸಿಗತ್ತೆ. ಇದು 15 ರೂಪಾಯಿ kg ಇದೆ. 1,500 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, 15 ರೂಪಾಯಿಗೆ 1 kg ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಸೊ ನಿಯರ್ ಬೈ ಇರುವಂತಹ ಮಾರ್ಕೆಟಿಗೆ ಹೋಗಿ. ದಾಸನಪುರ ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇದೆ. ಇದು 15 ರೂಪಾಯಿ kg ಇದೆ. 1,500 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, 1,500 ರೂಪಾಯಿಗೆ 1 ಕ್ವಿಂಟಲು. ಸೈಜ್ಗಳನ್ನ ಗಮನಿಸ್ಕೊಳ್ಳಿ, ಕಲರ್ಗಳನ್ನ ಗಮನಿಸ್ಕೊಳ್ಳಿ, ಡ್ರೈ ಆಗಿದೆಯೋ ಪ್ರತಿಯೊಂದನ್ನು ಗಮನಿಸ್ಕೊಂಡು ತಗೊಳ್ಬೇಕಾಗತ್ತೆ. ರೈತರಿಗೆ ಇವಾಗ ಹೆಲ್ಪ್ ಆಗಿದೆ. ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ. ಬಟ್ ಈ ಒಂದು ನ್ಯೂಸು ಒಳ್ಳೆಯದೇ. ಯಾಕಂದರೆ ರೈತರಿಗೆ ಇವಾಗ ರೇಟ್ ಜಾಸ್ತಿ ಆಗಿರುವಂತಹ ನ್ಯೂಸು ತುಂಬ ಒಳ್ಳೆಯದೇ. ಇದು 16 ರೂಪಾಯಿ kg ಇದೆ. 1,600 ರೂಪಾಯಿ ಆಗುತ್ತೆ ಕ್ವಿಂಟಲು. ತುಂಬ ದಿನದಿಂದ ಕಾಯ್ತಾ ಇದ್ರೆ ರೇಟ್ ಜಾಸ್ತಿ ಆಗತ್ತಾ ಅಂತ ಹೇಳಿಬಿಟ್ಟು ಟಾಪ್ ರೇಟು ನಡೀತಾ ಇದೆ. 18, 19, 20, 21 ಈ ರೇಂಜಲ್ಲಿ ನಡೀತಾ ಇದೆ. ಇದು 16 ರೂಪಾಯಿ kg ಇದೆ. 1,600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೀವು ತಗೊಂಡು ಬಂದಿರುವಂತಹ ಈರುಳ್ಳಿ ಮೇಲೇ ಡಿಪೆಂಡ್ ಆಗುತ್ತೆ ಯಾವ ರೀತಿ ರೇಟ್ ಹೋಗುತ್ತೆ ಅನ್ನೋದು. ಒಂದು 18, 19, 20 ಈ ರೇಂಜಲ್ಲಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ಸದ್ಯದಲ್ಲಿ. ಇದು 19 ರೂಪಾಯಿ kg ಇದೆ. 1,900 ರೂಪಾಯಿ ಆಗುತ್ತೆ ಕ್ವಿಂಟಲು. ಚೆನ್ನಾಗಿದೆ ನೋಡಿ, ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ.
ಸೈಜ್ ಕೂಡ ಚೆನ್ನಾಗಿದ್ದಾವೆ. ಹಾಗಾಗಿನೇ 19 ರೂಪಾಯಿಗೆ 1 kg. ರೈತರು ತಂದಿರುವಂತಹ ಈರುಳ್ಳಿ ಮೇಲೇ ಡಿಪೆಂಡ್ ಆಗುತ್ತೆ ಏನು ರೇಟಿಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಇದು 19 ರೂಪಾಯಿ kg ಇದೆ. 1950 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ನೋಡಬಹುದು 19 ರೂಪಾಯಿಗೆ 1 kg. ಹಾಗೆಯೇ 50 kgಯ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ನಿಮಗೆ ಬಂದು ಚೆಕ್ ಮಾಡಿಬಿಟ್ಟು ತೊಗೊಂಡು ಹೋಗಬಹುದು. ಇದು 20 ರೂಪಾಯಿಗೆ 1 kg. 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಕ್ವಾಲಿಟಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ, ಸೈಜ್ ಕೂಡ ಚೆನ್ನಾಗಿದ್ದಾವೆ. ಹಾಗಾಗಿನೇ ಈ ರೇಟು. ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟೇ ಸಿಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ. ಯಾರೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀರೋ ಆಲ್ರೆಡಿ ನೋಡಬಹುದು ನೀವು, ಎಲ್ಲರೂ ತೊಗೊಂಡು ಬರ್ತಾ ಇದ್ದಾರೆ ಮಾರ್ಕೆಟಿಗೆ. ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿ ಸೈಜ್ಗಳು ಚೆನ್ನಾಗಿದ್ದು ನೀವು ತಂದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ. ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ ಈ ರೇಟಿಗೋಸ್ಕರನೇ. 19, 20, 21, 22 ರೂಪಾಯಿ ಯಾವಾಗ ಆಗತ್ತೆ ಅಂತಲೇ ಕಾಯ್ತಾ ಇದ್ರಿ. ತುಂಬ ಜನ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಒಂದು ಕಡಿಮೆ ರೇಟಿಗೆ ಕೊಟ್ಬಿಟ್ಟು ಯಾಮಾರಕ್ಕೆ ಹೋಗಬೇಡಿ. ಆದಷ್ಟು ಒಂದು ರೇಟನ್ನು ನೋಡಿ, ನೀವು ಬೆಳೆದಿರುವಂಥ ಬೆಳೆಗೂ ಕೂಡ ಒಂದು ಒಳ್ಳೆ ರೇಟ್ ಬೇಕಲ್ವಾ, ನೋಡಿಕೊಂಡು ಚೆಕ್ ಮಾಡಿಕೊಂಡು ಕೊಡಿ. ನೀವು ಕೂಡ ನಿಮಗೆ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲೇ ಕೊಡಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನಿಮಗೆ. ಸೊ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಬಗ್ಗೆ ನಾವಿವಾಗ ಗಮನ ಕೊಡ್ತಾ ಹೋಗೋಣ. ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ನೋಡ್ಕೊಳ್ಬೋದು. ಹಾಗೆ ವೆಹಿಕಲ್ಸು ಮತ್ತು ಎಷ್ಟು kg ಬಂದಿದೆ, ಎಷ್ಟು ಕ್ವಿಂಟಲ್ ಬಂದಿದೆ ಪ್ರತಿಯೊಂದು ಗಮನಿಸಬೇಕು. ಇವಾಗ ನಾವು ಅದರಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಈರುಳ್ಳಿ 49,790 ಬ್ಯಾಗ್ಸ್ ಬಂದಿದೆ. ಹಾಗೆ ಆಲೂಗಡ್ಡೆ 17,508 ಬ್ಯಾಗ್ಸ್ ಬಂದಿದೆ. ಬೆಳ್ಳುಳ್ಳಿ 3,206 ಬ್ಯಾಗ್ಸ್ ಬಂದಿದೆ. ಶುಂಠಿ 438 ಬ್ಯಾಗ್ಸ್ ಬಂದಿದೆ. ಹಾಗೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ನೀವೇ ನೋಡ್ಕೊಬೇಕಾಗತ್ತೆ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಒಂದು ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಶುಂಠಿ ರೇಟು ಸದ್ಯದಲ್ಲಿ ಜಾಸ್ತಿ ಆಗಿರೋದ್ರಿಂದ ಬೇಗನೆ ತಂದು ವ್ಯಾಪಾರನ ಮಾಡಿ. ಶುಂಠಿ ಬೆಳೆದಿರುವಂತಹ ರೈತರು ಇನ್ನೂ ಎಷ್ಟು ದಿನ ಇದೇ ರೇಟ್ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಆದಷ್ಟು ಬೇಗ ತಂದು ವ್ಯಾಪಾರನ ಮಾಡೋದ್ರಿಂದ ಒಳ್ಳೆ ರೇಟ್ ಸಿಗತ್ತೆ. ಇನ್ನೂ ರೇಟ್ಗಳು ಜಾಸ್ತಿ ಆಗಲಿ ಅಂತ ಹೇಳಿ ಕಾಯಕ್ಕೆ ಹೋಗಬೇಡಿ. ಯಾವುದ್ಯಾವುದಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿ ಇನ್ನೂ ರೇಟು ಜಾಸ್ತಿ ಆಗತ್ತೆ ಅಂತ ಹೇಳಿ ಕಾಯಕ್ಕೆ ಹೋಗಬೇಡಿ. ಈರುಳ್ಳಿ ರೇಟ್ ಸದ್ಯದಲ್ಲಿ ಚೆನ್ನಾಗಿದೆ, ನೋಡಿಕೊಂಡು ನೀವು ಕೂಡ ವ್ಯಾಪಾರ ಮಾಡಿ. ನಿಮ್ಮ ಅನುಕೂಲಕ್ಕೆ ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನ ನೋಡಿಕೊಂಡು ವ್ಯಾಪಾರನ ಮಾಡಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಜಸ್ಟ್ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.